ರೇವಣ್ಣನ ಬಿಡುಗಡೆ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಯಾಕಂದ್ರೆ ಸಾವಿರಾರು ಜನಸಂಖ್ಯೆಯ ಬೆಂಬಲಿಗರು ಕಾರ್ಯಕರ್ತರು ಜಮಾಯಿಸುವ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೈಲಿನ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಿದ್ದಾರೆ ಈಗಿನಿಂದಲೇ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಮುಖ್ಯ ರಸ್ತೆಗೆ ಬ್ಯಾರಿಕೇಡ್ಗಳನ್ನ ಹಾಕಿ ವಾಹನ ಸಂಚಾರಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಜೈಲಿನ ಮುಖ್ಯ ರಸ್ತೆಯಲ್ಲಿ ಇನ್ನು ಬೇರೆ ಕೈದಿಗಳನ್ನ ನೋಡುವಂತ ಬರುವ ವಿಸಿಟರ್ಸ್ಗೂ ಕೂಡ ನೋ ಎಂಟ್ರಿ ಅಂತ ಹೇಳಲಾಗಿದೆ. ಅಂದ್ರೆ ಜೈಲಿನಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಕೈದಿಗಳಿರ್ತಾರೆ. ಸೊ ಅವರನ್ನ ನೋಡೋದಕ್ಕೆ ಅವರ ಕುಟುಂಬಸ್ಥರು ಪ್ರತಿನಿತ್ಯ ಬರ್ತಾರೆ. ಆದ್ರೆ ರೇವಣ್ಣನ ಬಿಡುಗಡೆವರೆಗೂ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಅಂತ ಹೇಳಿ ಪೊಲೀಸರು ಕಣ್ಗಾವಲಾಗಿ ನಿಂತಿದ್ದಾರೆ. ಜೈಲಿನ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಬಂದ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಜೈಲಿಗೆ ಹೋಗುವ ವಾಹನಗಳನ್ನು ಕೂಡ ತಡಿತಾ ಇದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇರುವಂತದ್ದು. ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿದು ರೇವಣ್ಣ ಹೊರಗಡೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಹೀಗಾಗಿ ರೇವಣ್ಣ ಬರುವಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಬೆಳಗ್ಗೆಯಿಂದಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕೋದ್ರ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಇಂದು ಮಧ್ಯಾಹ್ನದ ವೇಳೆಗೆ ರೇವಣ್ಣ ರಿಲೀಸ್ ಆಗಲಿದ್ದಾರೆ. ಹೀಗಾಗಿ ಜೈಲಿನ ಬಳಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಖಂಡಿತ ಮಧು, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಮಂಜೂರು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆಗೊಳ್ಳಲಿರುವ ಎಚ್.ಡಿ. ರೇವಣ್ಣ ಅವರಿಗೆ ಸುಮಾರು ಸಂಜೆ ವೇಳೆಗೆ ಎಚ್.ಡಿ. ರೇವಣ್ಣ ಬಿಡುಗಡೆಗೊಳ್ತಾರೆ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಇನ್ನು ನಿನ್ನೆ ಬೇಲ್ ಮಂಜೂರಾಗಿದ್ರು, ಇನ್ನು ಬೇಲ್ ಪ್ರತಿ ಜೈಲ್ಗೆ ತಲುಪಿಲ್ಲ. ಯಾಕಂತಂದ್ರೆ ನಿನ್ನೆ ಬೇಲ್ ಮಂಜೂರು ಮಾಡೋ ಅಷ್ಟೊತ್ತಿಗೆ ಸಂಜೆ ವೇಳೆ ಆಗಿತ್ತು. ಆದ್ರಿಂದ ಬೇಲ್ ಪ್ರತಿ ಜೈಲ್ಗೆ ತಲುಪಲಾಗ್ಲಿಲ್ಲ. ಹಾಗಾಗಿ ಇಂದು ಬೆಳಿಗ್ಗೆ ಜೈಲ್ ಪ್ರತಿ ಅಂದ್ರೆ ಈಗ 10-11 ಗಂಟೆ ಸುಮಾರಿಗೆ ಜೈಲ್ ಪ್ರತಿ ಎಚ್.ಡಿ. ರೇವಣ್ಣ ಪರ ವಕೀಲರ ಕೈ ತಲುಪುತ್ತೆ. ಅದಾದ ನಂತರ ಸುಮಾರು 12 ಗಂಟೆ ಗಂಟೆಗೆ ಜೈಲಿಗೆ ಒಂದು ಬೇಲ್ ಪ್ರತಿ ತಲುಪತಕ್ಕಂಥದ್ದು. ಅದಾದ ನಂತರ ಇಲ್ಲೇ ಅಂದ್ರೆ ಬೇಲ್ ಪ್ರತಿ ಏನಿದೆ ಅದು ಜೈಲಿಗೆ ತಲುಪುವಂತ ಸಮಯದಲ್ಲಿ ಬಿಡುಗಡೆ ಒಂದು ಜೈಲಿನ ಅಧಿಕಾರಿಗಳು ಕೂಡ ಬಿಡುಗಡೆ ಒಂದು ಕಾರ್ಯವನ್ನು ಕೂಡ ಮುಗಿಸ್ಲಿಕ್ಕೆ ಮಿನಿಮಮ್ 1 ಅವರ್ ಬೇಕಾಗುತ್ತೆ. ಅದಾದ ನಂತರ ಅವರು ಬಿಡುಗಡೆಗೊಳ್ಳಲು ಸುಮಾರು 3 ರಿಂದ 4 ಗಂಟೆ ಸುಮಾರಿಗೆ ಬಿಡುಗಡೆಗೊಳ್ತಾರೆ ಅನ್ನೋ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಚ್.ಡಿ. ರೇವಣ್ಣ ಬಿಡುಗಡೆಗೊಳ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಜಮಾವಣೆಗೊಳ್ತಾರೆ ಅಂತ ಹೇಳಿ ಸ್ಥಳದಲ್ಲೆಲ್ಲ ಜೈಲಿನ ಸುತ್ತಮುತ್ತ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಒಂದು 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಮತ್ತು ಸಂಭ್ರಮಾಚರಣೆಗಳನ್ನ ಮಾಡಬಾರ್ದು ಅಂತ ಹೇಳಿ ಮತ್ತು ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಒಂದು ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಜೈಲಿನ ಮೇನ್ ಗೇಟ್ ಏನಿದೆ ಅಂದ್ರೆ ಜೈಲಿನಿಂದ ಒಂದು 1/2 ಕಿಲೋಮೀಟರ್ ವ್ಯಾಪ್ತಿಗೆ ಮುಖ್ಯ ರಸ್ತೆಗೆ ಕೂಡ ಒಂದು ಬ್ಯಾರಿಕೇಡ್ ಗಳನ್ನ ನಿರ್ಮಿಸಿ ಅಲ್ಲಿಯೇ ಎಲ್ಲಾ ಕಾರ್ಯಕರ್ತರನ್ನು ಮತ್ತು ಜೈಲು ಒಳಗಡೆ ಹೋಗುವ ವೆಹಿಕಲ್ ಗಳನ್ನು ಕೂಡ ತಪಾಸಣೆ ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು ಮತ್ತು ಕಾರ್ಯಕರ್ತರನ್ನ ತಡೀತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸುಮಾರು 1 DCP, 2 ACP, 6 ಜನ ಇನ್ಸ್ಪೆಕ್ಟರ್ ಮತ್ತು 15 ಜನ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 200 ಮಂದಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿಯ ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು. ಯಾಕಂದ್ರೆ ಎಚ್.ಡಿ. ರೇವಣ್ಣ ಮಾಜಿ ಸಚಿವರಾಗಿರೋದ್ರಿಂದ ಅವರಿಗೂ ಕೂಡ ಅಭಿಮಾನಿಗಳು ಹೆಚ್ಚಾಗಿ ಬರೋದ್ರಿಂದ ಮತ್ತೆ ಕಳೆದ 3 ದಿನಗಳಿಂದ ಕೂಡ ರಜೆ ಇತ್ತು. ನಿನ್ನೆ ಅಷ್ಟೇ ಅವ್ರ ಭೇಟಿಗೆ ಅವಕಾಶ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ದೇಶಾದ್ಯಂತ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚು ಜಮಾವಣೆಗೊಳ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಮತ್ತು ಹೀಗಾಗಿ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಇನ್ನೂ ಅವರ ಕಾರ್ಯಕರ್ತರಾಗ್ಲಿ ಅಭಿಮಾನಿಗಳಾಗ್ಲಿ ಬಂದಿಲ್ಲ. ಮತ್ತೆ ಅವರು ಬಿಡುಗಡೆಗೊಳ್ಳುವ ಸಮಯದಲ್ಲಿ ಯಾರಾದ್ರೂ ಅವ್ರ ಕಡೆಯವರು ಕುಟುಂಬಸ್ಥರಾಗ್ಲಿ ಅವ್ರ ಆತ್ಮೀಯರಾಗ್ಲಿ ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೂ ಕೂಡ ಈಗಾಗಲೇ ಇನ್ನು ಸಣ್ಣ ಸುಳಿವು ಸಿಕ್ಕಿರ್ತಕ್ಕಂಥದ್ದು. ನಿನ್ನೆ ಕೂಡ ಕೇರ್ಪಟ್ಟಿ ಶಾಸಕ ಎಚ್.ಟಿ. ಮಂಜೂರ್ ಅವರು ಕೂಡ ಬಂದು ಸಂಜೆ ವೇಳೆಯಲ್ಲಿ ಅಂದ್ರೆ ಅವರಿಗೆ ಬೇಲ್ ಮಂಜೂರು ಆದಂತ ಟೈಮಲ್ಲೇ ಅವರು ಕೂಡ ಭೇಟಿಯಾಗಿದ್ರು. ಹಾಗಾಗಿ ಅದನ್ನ ನೋಡಿ ಬಿಡುಗಡೆಗೊಂಡ್ರೆ ಇವ್ರು ನಮ್ಮ ಜೊತೆಲೆ ಕರ್ಕೊಂಡು ಹೋಗೋಣ, ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕಾದಿದ್ರು ಅಂತ ಕೂಡ ತಿಳಿದು ಬಂದಿತ್ತು. ಆದ್ರೆ ನಿನ್ನೆ ಬಿಡುಗಡೆಗೊಳ್ಳಲ್ಲ ಅಂತ ಗೊತ್ತಾದ್ಮೇಲೆ
ಇಲ್ಲೇ ಅಕ್ಕಪಕ್ಕದ ಒಂದು ಐಷಾರಾಮಿ ಹೋಟೆಲ್ ನಲ್ಲಿ ತಂಗಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ವಿಷಯ ತಿಳಿದು ಬಂದಿರ್ತಕ್ಕಂಥದ್ದು. ಹೀಗಾಗಿ ಬಿಡುಗಡೆ ಇವರು ಎಚ್ ಡಿ ರೇವಣ್ಣ ಅವರು ಬಿಡುಗಡೆಗೊಂಡ ತಕ್ಷಣ ಅವರ ಕಾರಣಲ್ಲೇ ಕೂತು ಅವರೇ ಬಂದು ಕರ್ಕೊಂಡು ಹೋಗ್ತಾರ ಅಥವಾ ಬೇರೆ ಯಾರಾದ್ರೂ ಅವರ ಕುಟುಂಬಸ್ಥರು ಬಂದು ಕರ್ಕೊಂಡು ಹೋಗ್ತಾರ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪರಪ್ಪನಗರ ಜೈಲಿನ ಸುತ್ತಮುತ್ತ ಪೊಲೀಸ್ ಸಿಬ್ಬಂದಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದು, ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ ಅಂತ ಹೇಳ್ಬೋದು. ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.